ಅಲ್ಲ ನಾ ಕುಳ್ಳ ಪುತ್ತಳ್ಳಿ, ಇಷ್ಟು ದಿನ ಅಂತೇಳಿ ನಿನ್ನ ಅಣ್ಣ ಹೇಳಿದಾಗ ನೀನು ಕೇಳಿಕೊಂಡು ನೆಪೇಳ್ತ್ಯಾ? ಇವತ್ತು ನಿನ್ನೊಟ್ಟಿಗೆ ನಾನಿದ್ದೇನೆ, ಆದದ್ದಾಗಲಿ ಆಸ್ತಿಯಲ್ಲಿ ಪಾಲು ಕೇಳಿಯೇ ಬಿಡ. ನಾನು ಮೊದ್ಲಿಂದ ಕೇಳ್ಕೊಂತ ಬಂದನಾತನ, ಆದ್ರೆ ಅವನನ್ನು ಕ್ಯಾರ ಹೇಳುವಲ್ಲ. ನನ್ನ ನೋಡಿದ್ರೆ ನಿನ್ನ ಅಣ್ಣ ಅಲ್ಲ, ಯಾರಿಗೂ ಕ್ಯಾರ ಮಾಡ್ಬೇಕಂತ ಅನಿಸುದಿಲ್ಲ. ಏನಾತಣ್ಣ, ನನ್ನ ಕಿಂಡಲ್ ಮಾಡ್ತಿ? ಇದು ಕಿಂಡಲ್ ಅಲ್ವಾ, ಫ್ಯಾಕ್ಟ್. ಒಂದು ಸಲ ನೀನು ತಿರುಗಿ ಬೀಳಂತೆ, ಅವನು ಹೇಗೆ ಆಸ್ತಿಯಲ್ಲಿ ಪಾಲು ಕೊಡುದಿಲ್ಲ ನೋಡುವ. ಹಂಗಂತಿ? ನಾನು ಹೇಳಿದ್ದೆ ಹಾಗೆ, ನಾನು ಹೇಳಿದ ಹಾಗೆ ಮಾಡ. ಆಯ್ತು, ನೀನ್ ಹೇಳಂಗ ಮಾಡ್ತಾನೆ. ಗುಡ್. ಆಗಲ್ಲ ನಿನ್ನ ಅಣ್ಣ ಜಾಂಬ ಬರ್ತಾ ಇರೋದು. ಇವತ್ತು ಆಸ್ತಿಯಲ್ಲಿ ಪಾಲು ಕೇಳಿಯೇ ಬಿಡ. ಹಿರಿಯ ನಾಗರಿಕರೇ. ಹೇಳಪ್ಪ ಕಿರಿಯ ನಾಗರಿಕ. ಏನ್ ನೋಡಿದ್ರು ನೋಡ್ಲಾರ ಹೊಂಟಿ? ನೋಡಿದ ತಕ್ಷಣ ಅಂತ ದೊಡ್ಡ ವ್ಯಕ್ತಿಗಳು ಅಂತ ಅನ್ನಿಸ್ತಿಲ್ಲ, ಅದಕ್ಕೆ ಹೊರಟೆ. ಓ ಕಡಿಪಿಕಲ್ಲಿ, ಕುಳ್ಳ ಪುತ್ತಳ್ಳಿಯ ಬಗ್ಗೆ ನೀವು ದೊಡ್ಡ ವ್ಯಕ್ತಿ ಅಲ್ಲ ಅಂದದ್ದು ಓಕೆ, ನನ್ನನ್ನು ನೋಡಿ ಕೂಡ ನೀವು ಈ ನಮ್ಮನೆ ಮಾತಾಡೋದಾ? ಮನೆಯಾಳ ನಿನ್ಗೋ ಸುದ್ರೆ ಒಂದು ದೊಡ್ಡ ವ್ಯಕ್ತಿನೇ ಕಣೋ. ಎಂತ ಪುನಃ ಬೆಳಿಗ್ಗೆ ಗಳಿಗೆ ಸರಿ ಉಂಟಲ್ಲ? ಯಾರಿಗೆ? ನನಗೋ ನಿನಗೋ? ನಾದಣ್ಣ ಏನೇನೋ ಮಾತಾಡಿ DIME WST ಮಾಡಬೇಡ, ಟೈಮ್ ವೇಸ್ಟ್ ಮಾಡಬೇಡ ಅಂತಿದ್ದಾನೆ. ಲಗುನ MATT ಯಾರಿಗೆ ಬಾ, ಮ್ಯಾಟ್ರಿಗೆ ಬರ್ತೇನೆ. ಓಹೋ, ಮ್ಯಾಟ್ರ್ ಇಟ್ಕೊಂಡೇ ಬಂದಿದ್ದೀರಾ? ಅದೇನ್ ವಿಷಯ ಅಂತ ಹೇಳ್ರಪ್ಪ. ಅಲ್ಲ ಕರ್ಕೊಂಬಿಡ, ಹುಟ್ಟುತ್ತಲೇ ಅಣ್ಣ ತಮ್ಮ, ಬೆಳಿತಾ ದಾಯಾದಿ ಅನ್ನೋದು ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತುಂಟಲ್ವಾ? ತಾವ್ ಯಾರ ಬಗ್ಗೆ ಮಾತಾಡ್ತಿದ್ದೀರೋ? ನಿಮ್ಮ ಹಾಗೂ ನಿಮ್ಮ ಈ ಬೇಡದಿರುವ ತಮ್ಮನ ಬಗ್ಗೆ. ಏನಾತನ ನಿನ್ನ ಬೇಡದವ್ರ ತಮ್ಮ ಅನ್ಲಿಕ್ಕೆ? ಈಗಳ ಪಿಂಟಿ ಕೇಳ್ತಿರೋದೇ ಆಸ್ತಿಯಲ್ಲಿ ಭಾಗ, ಬೇಕಾಗಿರೋದೇ ಬೇಡದಿರೋದು, ಅದನ್ನ ಕಟ್ಕೊಂಡು ನಿನ್ಗೆ ತಾಗಬೇಕು. ಬರೋಬ್ಬರ ಮಾತಾಡಿದಿ, ಮುಂದುವರ್ಸ. ಅಲ್ಲ ತೆನಾಲಿ ರಾಮ, ಇವತ್ತಲ್ಲ ನಾಳೆ ಇವನಿಗೆ ಆಸ್ತಿಯಲ್ಲಿ ನೀವು ಪಾಲು ಕೊಡ್ಲೇಬೇಕು. ಒಂದು ವೇಳೆ ನೀವು ರಪಕ್ಕ ಮರ ಕಟ್ಟಿದರೆ ನಿಮ್ಮ ಪೂರ್ತಿ ಆಸ್ತಿಯನ್ನು ಇವನಿಗೆ ಕೊಡಬೇಕಾಗ್ತದೆ. ಅದಕ್ಕೆ ದ್ವೇಷ ಕಟ್ಟಿಕೊಂಡು ಕೊಡುವ ಬದಲು ಪ್ರೀತಿಯಿಂದಲೇ ಬರೆದು ಕೊಟ್ಟು ಬಿಡಿ. ಏನಂತ ಬರ್ಕೊಳ್ಳಪ್ಪ, ನಮ್ ತಮ್ಮ ಒಬ್ಬ ಅಯೋಗ್ಯ, ಕಂಡವ್ರ ಮಾತು ಕೇಳೋ ಹಿತ್ತಾಳೆ ಕಿವಿ ಅಂತಲೇ. ಅದೆಲ್ಲ ನಿಂಗೆ ಸಂಬಂಧಪಟ್ಟಿದ್ದಲ್ಲ, ನನಗೆ ಬರ್ಬೇಕಾರ ಆಸ್ತಿನ ನಂಗೆ ಬರ್ದು ಕೊಡ. ಲೇ ಮುಟ್ಟಾಳ, ಆಸ್ತಿ ಗೀಸ್ತಿ ಅಂತ ಕೇಳಕ್ ಬಂದ್ರೆ ನಿಂತಲ್ಲೇ ನೇಣ ಕೊಡ್ತೀನಿ. ನಾನ್ಯಾರು ಗೊತ್ತಲ್ಲ, MP. ಈ MP ಚಪ್ಪಗಿದ್ರೆ ಬೆಪ್ಪ, ತಿರುಗ್ ಬಿದ್ರೆ ಎಗರುತ್ತೀನಿ ತಲೆ ಚಿಪ್ಪ. ಈ ಕಾರಣ ಬೆಪ್ಪ ಬಿಡೆ. ಅಲ್ಲ ಅಣ್ಣ ತಮ್ಮ ಅಂದಲ್ಲ ಭಾಗ ಇದ್ದೇ ಇರ್ತೈತಿ, ಅದು ನಿಂಗೆ ಗೊತ್ತಿಲ್ಲ? ನಿಜವಾದ ಅಣ್ಣ ತಮ್ಮ ಆದ್ರೆ ಅದು ಇರುತ್ತೆ ಕಣೋ. ಆದ್ರೆ ಸುಮ್ನೆ ತಮ್ಮ ಅಂತ ಹೇಳ್ಕೊಂಡ್ ಬಂದವ್ರಿಗೆಲ್ಲ ಆಸ್ತಿ ಕೊಡಕ್ಕೆ ನಮ್ಮಪ್ಪ ಮರ್ಯಾದ ಸರ್ವೋತ್ತಮ ಏನ್ ದಾನ ವೀರ ಶೂರ ಕರ್ಣ ಅಲ್ಲ. ಅವನ ಹೆಸರೇ ತಗೋಬೇಡ, ಅವ್ನು ಮಾಡಿರೋ ತಪ್ಪಿಂದನೇ ನಾ ಈ ಶಿಕ್ಷೆ ಅನುಭವಿಸ್ಲಿಕ್ಕೆ. ಸುಮ್ಮನೆ ನಾನು ತಾಳಿ ಬರೋ ಆಸ್ತಿನ ನಂಗೆ ಬರ್ದು ಕೊಟ್ಬಿಡ, ಇಲ್ಲಾಂದ್ರೆ ನಿನ್ ಮೇಲೆ CAC ಹಾಕ್ಬೇಕಾಗತ್ತೆ. ಕೇಸ್ ಹಾಕ್ಬೇಕಾಗ್ತದೆ. ಅದೇನ್ ಕೇಸ್ ಹಾಕೋತಿ ಹಾಕೋ ಹೋಗು, ನಾನೇನ್ ಎದ್ರಕೊಂಡ್ಬಿಡ್ತೀನಿ ಅನ್ಕೊಂಡ್ಬಿಟ್ಟ. ಕಾನೂನೇನು ಅಂತ ನನಗೂ ಚೆನ್ನಾಗಿ ಗೊತ್ತು. ಅಲ್ಲ MP ಅವರೇ, ಸುಮ್ಮನೆ ಎಂತದಕ್ಕೆ ಸಣ್ಣ ವಿಷಯವನ್ನು ದೊಡ್ಡದು ಮಾಡಿಕೊಳ್ತೀರಾ? ಲೇ ಮನೆಯಾಳ, ನೀನ್ ಸುಮ್ನಿದ್ ಬಿಡಪ್ಪ. ಚೂಟಿ ತೊಟ್ಲು ತೂಗ ಬುದ್ಧಿನ ನನ್ನ ಹತ್ರ ತೋರಿಸ್ಬೇಡ. ಏನ್ ನಂಗೆ ಆಸೆ ಬರ್ಕೊಡ್ತೀಯಲ್ಲ? ಲೇ ನೀನೇ ಅಲ್ಲ, ನಮ್ಮಪ್ಪ ಮರ್ಯಾದ ಸರ್ವೋತ್ತಮ ಬಂದು ಹೋಗ್ಲಿ ಕೊಟ್ಬಿಡಪ್ಪ ಅಂದ್ರೆ ಕೊಡಲ್ಲ, ಹೋಗಲೇ. ನೋಡ್ದಣ್ಣ, ಅವ ನನ್ಗೆ ಯಾರು ಅನ್ನಂಗಿಲ್ಲ ಅಂತ ಹೇಳಿಲ್ಲ. ಹೌದ ಪುಡಿತ ಕುಪ್ಪಿ, ನೀನು ಸಾಮಾನ್ಯ ವ್ಯಕ್ತಿ ಅಲ್ವಾ? ಆದ್ರೆ ನಿನ್ನ ಅಣ್ಣ ಇದ್ದಾನಲ್ಲ, ಸದ್ಯಕ್ಕೆ ಕಾಯದಿರುವ ಕಬ್ಬಿಣ, ಅವರನ್ನ ಆಯುಧ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿ ಕಾಯಿಸ್ಬೇಕಾ? ಏನ್ ಕಾಯಿಸಿದೆ ಏನೋ, ಅವ್ ಮಾತಾಡೋಕ್ ನೋಡಿದ್ರೆ ನಮ್ಮನ್ನ ಕಾಯಿಸಿ ಹೊಡೆಯಂಗವನ. ಎಂತದಕ್ಕ ನಮ್ಮನೆ ಮಾತಾಡ್ತೀಯ? ಟೈಮ್ ನೋಡಿ ಬೊಟ್ಟು ಬೇಕು ಬಾಣ. ನಮಸ್ಕಾರ ಸರ್. ಓ ಉಪ್ಪಿನಂಗಡಿ ತಿಪ್ಪೇಶ ಬಾಪ. ಏನ್ ಸರ್ ಏನೋ ಟೆನ್ಷನ್ ಓಡ್ತಾ ಇದೀರಾ? ಅದು ನಮ್ಮ ಮನೆಯಲ್ಲಿ ಒಂದ್ ಬೆಕ್ಸ್ ಹಾಕೊಂಡಿದ್ದೆ, ಅದು ಹೋಗ್ತಾ ಬರ್ತಾ ನನಗೆ ಅಡ್ಡ ಬರ್ತಾ ಇದೆ. ಯಾಕಾದ್ರೂ ಸಾಕ್ಬಿಟ್ನಪ್ಪ ಅಂತ ಪಶ್ಚಾತ್ತಾಪ ಪಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲ ಸರ್, ಗೊತ್ತಿದ್ದು ಯಾರು ಬೆಕ್ಕನ್ ಸಾಕ್ತಾರಾ? ಬಂದಾಗ ಗೊತ್ತಾಗ್ಲಿಲ್ಲ, ಹೇಗೂ ಬಂದಿದೆ, ಇರ್ಲಿ ಬಿಡು ಅಂತ ಬಿಟ್ಟದಕ್ಕೆ ನನ್ನನ್ನೇ ಪರ್ಚಕ್ ಬರೋದೆ. ಆ ವಿಷಯ ಬಿಟ್ಟಾಕು ನೀನ್ ಈ ಕಡೆ. ನಿಮ್ಮನೆ ನೋಡೋಣ ಅಂತ ನಿಮ್ಮನೆ ಕಡೆ ಹೋಗ್ತಾ ಇದೆ ಸರ್. ಹೌದೇ? ಯಾಕೆ? ಹೊಸದಾಗಿ ಒಂದು ಉಪ್ಪಿನ ಅಂಗಡಿ ಇಡ್ತಾ ಇದೀನಿ. ಯಾಕೆ ಹಳೆದೆಲ್ಲ ಕರ್ಗೋಯ್ತೆ? ಇಲ್ಲ ಸರ್, ಅದ್ರ ಜೊತೆಗೆ ಇನ್ನೊಂದು ಹೊಸ ಅಂಗಡಿ ಇಡ್ತಾ ಇದೀನಿ. ಅದಕ್ಕೆ ಒಂದು 6 ತಿಂಗಳ ಮಟ್ಟಿಗೆ ಒಂದು 10 ಲಕ್ಷ ರೂಪಾಯಿ ಸಾಲ ಬೇಕಿತ್ತು ಸರ್. 10 ಲಕ್ಷ ರೂಪಾಯ? ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲಪ್ಪ. ನೀವೇ ಹೀಗೆ ಅನ್ಬಿಟ್ರೆ ಹೇಗೆ ಸರ್? ಇದುವರೆಗೂ ನಿಮ್ಮ ಹತ್ರ ಇಸ್ಕೊಂಡಿರೋ ದುಡ್ಡನ್ನೆಲ್ಲ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಕೊಟ್ಟಿಲ್ವಾ ಸರ್? ನೀನೇನೋ ವ್ಯವಹಾರದಲ್ಲಿ ಪಕ್ಕ ಇದೆಯಪ್ಪ. ಆದ್ರೆ ಏನ್ ಮಾಡೋದು, ನಮ್ ರಾಯ ಸಮುದ್ರದಲ್ಲಿ ಜಮೀನ್ ತಗೋಬೇಕು ಅಂತ ಇದ್ದು ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಈಗ ಸದ್ಯಕ್ಕೆ ನನ್ನ ಹತ್ರ 10 ಲಕ್ಷ ಇಲ್ವೇ ಸರ್? ನಾನ್ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ ಸರ್. ನೀನ್ ನಂಬಿದ್ಯಪ್ಪ, ಆದ್ರೆ ನನ್ನ ಹತ್ರ ದುಡ್ಡಿಲ್ವೇ? ಸರ್ ದಯವಿಟ್ಟು ಹೇಗಾದ್ರೂ ಮಾಡಿ ವ್ಯವಸ್ಥೆ ಮಾಡಿ ಕೊಡಿ ಸರ್, ಇಲ್ಲ ಅಂದ್ರೆ ನನ್ನ ಉಪ್ಪಿನ ಅಂಗಡಿ ಕನ್ಸಲ್ಲ ಕರಗಿ ನೀರಾಗಿ ಹೋಗುತ್ತೆ ಸರ್. ಇದು ಒಳ್ಳೆ ಸಾವಾಸ ಆಯ್ತಲ್ಲ. ನೋಡಪ್ಪ ತಿಪ್ಪೇಶಿ, ಒಂದ್ ಕೆಲಸ ಮಾಡು, ನಮ್ಗೊಬ್ರು ಪರಿಚಯದವರಿದ್ದಾರೆ, ಅವ್ರು ಫೋನ್ ಮಾಡಿ ಹೇಳ್ತೀನಿ, ಇಂಟ್ರೆಸ್ಟ್ ಕಮ್ಮಿ ಮಾಡ್ಕೊಡಿ ಅಂತ ಹೇಳ್ತೀನಿ, ಅವ್ರ ಹತ್ರ ದುಡ್ಡು ತಗೊಂಡ್ಬಿಡು.
ನೀವೇ ಕೊಟ್ಟಿದ್ರೆ ಚೆನ್ನಾಗಿರೋದು. ಹೋಗ್ಲಿ ಬಿಡಿ ಸರ್, ಅದ್ ಯಾರು ಅಂತ ಹೇಳಿ. ಜಾಲಿ ಮುಳ್ಳಿನ ಜಯ ಅಂತ. ಏನ್ ಸರ್ ಹೆಸರು ಎಷ್ಟು ವಿಚಿತ್ರವಾಗಿದೆ. ಬಟ್ ದುಡ್ಡು ಬೇಕಾದಷ್ಟಿದೆ. ಆದ್ರೆ ಮುಳ್ಳಿನ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ನೀವು ಒಪ್ಕೊಂಡಿದ್ದ ಟೈಮ್ಗೆ ದುಡ್ಡು ವಾಪಸ್ ಕೊಟ್ಬಿಟ್ರೆ ಜಾಲಿಯಾಗಿ ಓಡಾಡ್ಕೊಂಡಿರ್ಬೋದು. ಇಲ್ಲ ಅಂದ್ರೆ ಜಾಲಿ ಮುಳ್ಳು ತಂದು ಕಣ್ಣು ಸುಟ್ಬಿಡ್ತಾಳೆ. ಏನ್ ಸರ್ ವ್ಯವಹಾರ ಮಾಡಕ್ಕಿಂತ ಮೊದ್ಲೇ ಹೀಗೆ ಹೆದರ್ಸ್ತಾ ಇದೀರಾ? ಹೆದರ್ಸ್ತಾ ಇಲ್ಲ, ಕರೆಕ್ಟ್ ಟೈಮ್ಗೆ ನೀವು ಇಂಟ್ರೆಸ್ಟ್ ಕಟ್ಕೊಂಡು ಹೋದ್ರೆ ಅಷ್ಟನ್ನೇ ವಾಪಸ್ ಕೇಳಲ್ಲ. ಹೌದಾ ಸರ್? ಹಾಗಾದ್ರೆ ಈಗಲೇ ಹೇಳಿ ಸರ್. ಹಾಗಾದ್ರೆ ಇರು. ಹಲೋ ಹಲೋ, ನಾನು MPLS ಮರ್ಯಾದಾ ಪುರುಷೋತ್ತಮ ಮಾತಾಡ್ತಿರೋದು. ಮಾತಾಡು ಫ್ರೀ ಆಗಿದ್ದೀನಿ. ನಿಮ್ ಧ್ವನಿ ಕೇಳ್ತಿದ್ದ ಹಾಗೆ ಖಾರ ಬೂಂದಿ ತಿಂದ ನಾಲ್ಗೆ ಮೈಸೂರು ಪಾಕ್ ತಿಂದಷ್ಟೇ ಖುಷಿ ಆಯ್ತು. ಬೇಡದೇ ಇರೋ ವಿಚಾರ ಬಿಟ್ಟು ಬೇಕಾಗಿರೋ ವಿಷಯದ ಬಗ್ಗೆ ಮಾತಾಡು. ನೀವ್ ಕೋಪ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಂತ ಕನ್ನಡಿ ನೋಡ್ಕೊಳ್ಳಿ. ಏನು ಮಾತಾಡ್ಲು, ಫೋನ್ ಕಟ್ ಮಾಡ್ಲು? ಬೇಡ 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 ಮಾತಾಡಿ. ನಮ್ ಕಡೆಯವರೊಬ್ರು ಬರ್ತಾರೆ, ಅವ್ರಿಗೆ 10 ಲಕ್ಷ ರೂಪಾಯಿ ಕೊಟ್ಟು ಕಳಿಸು. 6 ತಿಂಗಳವರೆಗೆ ಬಡ್ಡಿ ಕಟ್ಟಿ ಆಮೇಲೆ ಅಷ್ಟನ್ನ ವಾಪಸ್ ಕೊಡ್ತಾರೆ. ಹೌದಾ? ಕಳ್ಸಿ. ಸರಿ ಬಾಯ್. ಅಷ್ಟೊಂದು ಅರ್ಜೆಂಟಾ? ಎಲ್ಲಿ ಹೋಗ್ತೀಯಾ? ಇವತ್ತಲ್ಲ ನಾಳೆ ಈ ಜಾಲಿ ಮುಳ್ಳಿನ ಜೇಡ್ರ ಬಲೆಗೆ ಬಿದ್ದೇ ಬೀಳ್ತೀಯ. ಏನಂದ್ರು ಸರ್? ಕೊಡೋಕ್ ಒಪ್ಕೊಂಡಿದ್ದಾರೆ, ಅಲ್ಲಿಗೆ ಹೋಗಿ MP ಕಳಿಸಿದ್ದಾರೆ ಅಂತ ಹೇಳು. 10 ಲಕ್ಷ ನಿನ್ ಕೈಗೆ ಬರುತ್ತೆ. ಸರ್ ಅವ್ರ ಅಡ್ರೆಸ್ಸು ಅದು ಅಲ್ಲಿಗೆ ಹೋಗು. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಮತ್ತೆ ಸಿಗ್ತೀನಿ. ನನ್ಗ್ ಸಿಗೋದೇನ್ ಬೇಡ, ಅವಳಿಗೆ ಸಿಗು ಸಾಕು. ನೋಡ್ದನತನ ತಮ್ಮ ಕೇಳಿದ್ರೆ ಕೊಡಂಗಿಲ್ಲ, ಬೇರೆದವ್ರಿಗೆ ಲಕ್ಷಗಟ್ಲೆ ಸಾಲ ಕೊಡಿಸ್ತಾನ. ಅದಕ್ಕೆ ನಾನೇ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೇನ. ಹೇಗೂ ನಿನ್ನ ಅಣ್ಣ ನಿನಗೆ ಆಸ್ತಿಯಲ್ಲಿ ಅರ್ಧ ಪಾಲು ಕೊಡುದಿಲ್ಲ. ಆ 10 ಲಕ್ಷ ರೂಪಾಯಿಯನ್ನು ನೀನೇ ಪುಳಿಂಕ್ ಒಳಗೆ ಹಾಕು. ಅದೇನಮ್ಮ? ಏನತನ ಬದುಕಿದ್ದಾಗ ನರಕಕ್ಕೆ ಬಂದಂಗೈತಿ. ಸಾಹಿತ್ಯ ಪುಣ್ಯಪ್ಪ, ಇನ್ನೊಟ್ಟಿಗೆ ನಾನು ಇಲ್ವನ ಅವನ. ಮಾರಿ ನೋಡಿದ್ರೆ ಕೈ ಕಾಲೆಲ್ಲ ಕುಣ್ಲಿಕ್ಕೆ ಶುರು ಮಾಡಿದವು. ಒಳ್ಳೇದಾಯ್ತು ಬಿಡ, ನಿನ್ನ ನೃತ್ಯವನ್ನು ನೋಡಿ ಆದ್ರೂ ಅವರು ದುಡ್ಡು ಕೊಡಬಹುದು. ನಮಸ್ಕಾರ ಮ್ಯಾಮ್. ಕರ್ಲಿ ಬೋಡಾ, ಯಾರ ಇವರು? ನಾವು MP ಕಡೆ ಅವರು. ಹೋ ಹೌದಾ? ಹೌದ್ರಿ, ನಾ ಅವ್ರ ತಮ್ಮ ಮರ್ಯಾದೆ ಮುಕುಂದ. ನೀನ್ ಅವ್ರ ತಮ್ಮನಾ? ಹೂವಕ್ಕ, ಇವನೇ ನಿಮ್ ಮೈದ. ಮೈದ್ನಾನ? ಹಾಗಂದ್ರೆ ನೀವು ನಮ್ಮ ಮೈದಿನ? ಹೌದು, ನಾನ್ ನಿಮ್ಮ ಅಣ್ಣನ ತುಂಬಾ ಇಷ್ಟ ಪಡ್ತೀನಿ. ಆದ್ರೆ ಯಾಕೋ ನಿಮ್ಮ ಅಣ್ಣ ಇನ್ನು ಗ್ರೀನ್ ಸಿಗ್ನಲ್ಲೇ ಕೊಟ್ಟಿಲ್ಲ. ಕೊಡ್ತೀನಿ ಅವತ್ತೇ ಅವನ ಸಾವು. ಏನಂದಂಗಾಯ್ತು? ಇಂಥ ಗೋಲ್ಡನ್ ಅಪಾರ್ಚುನಿಟಿ ಅಂದ್ರೆ ಬಿಟ್ಟಿದಾರಲ್ಲ ಮಂಡೆಯಲ್ಲಿ ಬೊಡ್ಡಿಲ್ಲದ ನಿನ್ನ ಅಣ್ಣ. ಮೈದ್ನ ಏನದು ಗುಸುಗುಸು? ಏನಿಲ್ರಿ ವೈನಿ, ಎಂತದಕ್ಕೆ ಇನ್ನು ಗ್ರೀನ್ ಸಿಗ್ನಲ್ ಕೊಡ್ಲಿಲ್ಲ ಅಂತೇಳಿ ನಾವು ಬೆಟ್ಟದಲ್ಲಿ ಮಾತಾಡಿದ್ದು. ಮನೆಗೆ ಹೋದಾಗ ನೀನೇ ಒಂದ್ಸಲ ಅವ್ರನ್ನ ಕೇಳಿ ನೋಡು, ಯಾಕೆ ಇನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂತ. ಖಂಡಿತ ಇವನೊಟ್ಟಿಗೆ ನಾನು ಕೂಡ ಹೇಳ್ತೇನೆ ಮ್ಯಾಮ್. ಆಹಾ, ನಿನ್ ಮಾತ್ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಹಾಗಿದ್ದರೆ ಇದೇ ಖುಷಿಯಲ್ಲಿ ಬಂದಿರೋ ವ್ಯವಹಾರ ಮುಗಿಸುವಲ್ಲ. ಏನದು? 10 ಲಕ್ಷ ತಾನೆ? ಕರ್ಲಿ 10 ಲಕ್ಷ ತಗೊಂಡ್ ಬಾ. ಓಕೆ. ಹೌದು, ನನ್ನವ್ರು ಏನ್ ಮಾಡ್ತಾ ಇದ್ರು? ಮಂಜಾನ ಆಟ ಆಡಕತ್ತಿದ್ರು. ಸ್ವಲ್ಪ ಗಟ್ಟಿಯಾಗಿ ಮಾತಾಡೋ ಮೈದ್ನ. ಮನ್ಯಾಗ ಅದಾರ್ರಿ ವೈನಿ, ರೊಕ್ಕ ಇಸ್ಕೊಂಬ ಅಂತ ನನ್ ಕಳಿಸಿದ್ರಿ. ನೋಡು, ಅವರೇ ಬರೋದ್ ಬಿಟ್ಟು ನಿನ್ನನ್ ಕಳ್ಸಿದಾರೆ. ಬಂದಿದ್ರೆ ಮುಖನಾದ್ರೂ ನೋಡಿ ಖುಷಿ ಪಡ್ತಾ ಇದ್ನಾ? ಅಯ್ಯೋ, ಮದುವೆ ಆದ್ಮೇಲೆ ಪರ್ಮನೆಂಟ್ ಆಗಿ ನೋಡ್ತೀರಾ ಬಿಡಿ. ಸುಮ್ನೆ ಇರೋ, ನನಗ್ ನಾಚಿಕೆ ಆಗುತ್ತೆ. ಓ, ನಾಚಿಕೆ ಮಾಡಿದಾಗ ಕೊಂಡಾಟ ಕಾಣ್ತೀರಾ ಮಾರ್ಯಾರೆ. ಈಗ ದುಡ್ಡು ಕೊಡ್ತೀರಾ? ಮೈದಿನ, ನೀವ್ ಕೇಳಿದ ತಕ್ಷಣ ನಾನು ದುಡ್ಡು ಯಾಕೆ ಕೊಡ್ತಾ ಇದ್ದೀನಿ ಅಂತ ಗೊತ್ತಾ? ಗೊತ್ತಾದ್ರಿ ವೈನಿ, ನಮ್ಮಣ್ಣ ಹೇಳಿದ್ದಕ್ಕೆ. ಅದು ಒಂದ್ ಕಾರಣನೇ. ನೀವಿಬ್ರು ನನ್ ಮದ್ವೆಗೆ ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ. ಅಷ್ಟೇ ಅಲ್ಲ ಮಾರ್ಯಾರೆ, ಅವರನ್ನು ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು. ತಾಳಿ ಕಟ್ಟಿಸಿಕೊಳ್ಳಿಕ್ಕೆ ನೀವು ಕುತ್ತಿಗೆಯನ್ನು ತಯಾರು ಮಾಡಿದ್ರೆ ಸಾಕು. ಅಂದ್ರೆ ಏನ್ಲ, ನನ್ ಕುತ್ತಿಗೆಗೆ ತಾಳಿ ಮೇಲೆ ತಾಳಿ ಬೀಳ್ತಾ ಇದೆ ಅಂತನಾ? ಓಯ್, ಹಾಗೆಲ್ಲ ತಪ್ಪು ತಿಳಿದುಕೊಳ್ಬೇಡಿ ಮಾರ್ಯಾರೆ. ಮಾತಿನ ವರಸೆಯಲ್ಲಿ ನಾವು ಹಾಗೆ ಮಾತಾಡಿದೆವು. ಮದುವೆ ವಿಷಯದಲ್ಲಿ ನೀವು ಮಂಡವೆಚ್ಚೆ ಮಾಡಬೇಡಿ. MP ಅವರನ್ನು ಒಪ್ಪಿಸಿ ನಾವೇ ಮುಂದೆ ನಿಂತು ಈ ಮದುವೆ ಮಾಡಿಸ್ತೇವೆ. ಶಾಬಾಸ್ ಕಣ್ಲಾ. ಕಾರ್ಲೆ, ಕೊಡ್ಲಾ ಅವನಿಗೆ ದುಡ್ಡು? ಸರಿ, ನಾವಿನ್ನು ಬರ್ತೇವೆ. ನಿಮ್ ಗುಡ್ ನ್ಯೂಸ್ಗೋಸ್ಕರ ಕಾಯ್ತಾ ಇರ್ತೀವಿ. ವೆರಿ ಬ್ಯಾಡ್. ಏನಂದ್ರಿ? ವೆರಿ ಗುಡ್ ಅಂದೆ. ಮನೆ ಕೂಡ ಗೊತ್ತಲ್ಲಿ ಹೋಗುವ. ಅತ್ತಿಗೆ ಆಶೀರ್ವಾದ ಮಾಡ. ಕಾರ್ಲಿ, ಬೋಡಾ, ಹೆಂಗೆ ನನ್ ಸ್ಕೆಚ್? ನಾತಣ್ಣ ಏನ್ ತಲೆ ಓಡಿಸಿದ ನಾತಣ್ಣ, ಇವತ್ ನನ್ ಕೈ 10 ಲಕ್ಷ ರೂಪಾಯಿ. ನಿನ್ನ ಅಣ್ಣನಂತವರಿಗೆ ಇದೇ ನಮೂನೆ ಮಾಡ್ಬೇಕಾ? ಇನ್ನು ಮುಂದೆ ಆ ಕೋರಮ್ಮ ಬುದ್ಧಿ ಕಲಿತಾರ ನೋಡು. ಅವ ಬುದ್ಧಿ ಕಲ್ತ್ರೆ ಅಷ್ಟೇ, ಬಿಟ್ರೆ ಅಷ್ಟೇ. ಈ ರೊಕ್ಕ ಇರೋವರೆಗೂ ನಾ ಬುದ್ಧಿ ಉಪಯೋಗಿಸ್ಬೇಕೆ. ಫಾಲೋ ಮೀ. ನೀನು
ಬೇಡ BY ಬೇಡ, ನಡಿ ಹೋಗೋಣ. ಸ್ವಲ್ಪ ಹೊತ್ತು ಇರ, ಇವಳು ನನ್ನ ಹಳೇ ಚೆನ್ನೈ ಮಾತಾಡಿಸ್ಕೊಂಡು ಬರ್ತಾನೆ. ಎಂತದ ಸೋಮವಾರಪೇಟೆ ಸೌಮ್ಯ ಅಚಾನಕ್ ಆಗಿ ಈ ಕಡೆ ಬಂದದ್ದು? ನಿಮ್ಮನೆ ನೋಡಕ್ ಬಂದಿದ್ದು. ಎಂತದಕ್ಕ ಕೋನ್ ಐಸ್ ಕ್ರೀಮ್ ತಿನ್ಬೇಕಂತ ಆಸೆ ಆಯ್ತಾ? ನಿಮ್ಗೆ ಯಾವಾಗ್ಲೂ ಕೋನ್ ಐಸ್ ಕ್ರೀಮ್ದೆ ಚಿಂತೆ. ನನ್ ಕಷ್ಟ ಯಾರಿಗೆ ಹೇಳಿ? ನಿನಗೆ ಎಂತ ಕಷ್ಟವ ಕುದುರೆ ನನ್ನ ಹತ್ರ ಹೇಳ. ನಮ್ಮಪ್ಪನ್ಗೆ ತುಂಬಾ ಹುಷಾರಿಲ್ಲ, ICU ಇದ್ದಾರೆ. ನಮ್ಮಪ್ಪನ್ಗೆ 1 ಕೋಟಿ ರೂಪಾಯಿ ದುಡ್ಡು ಬರ್ಬೇಕಿತ್ತು. ಕಾರಣಾಂತರದಿಂದ ಪೋಸ್ಟ್ ಪೋನ್ ಆಗ್ಬಿಟ್ಟಿದೆ. ನಮ್ಮಪ್ಪನ್ ಕಾಯಿಲೆ ವಾಸಿ ಮಾಡಿಲ್ಲ ಅಂದ್ರೆ ನಾನು ಅವ್ರನ್ನ ಕಳ್ಕೋಬೇಕಾಗತ್ತೆ. ಹೌದಾ? ಅದಕ್ಕೆ ನಿಮ್ಮ ಹತ್ರ ದುಡ್ಡು ಕೇಳೋಣ ಅಂತ ಬಂದೆ. ಈಗ ನಿನಗೆ ಎಷ್ಟು ಬೇಕಿತ್ತಾ? 10 ಲಕ್ಷ ಬೇಕಾಗಿತ್ತು. 10 ಲಕ್ಷ? 10 ದಿವಸದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಆದರೂ ಅಷ್ಟೊಂದು ದುಡ್ಡು? ಪ್ಲೀಸ್ ನಾಥ, ನಮ್ಮ ಅಪ್ಪನೊಬ್ರು ಉಳಿಸ್ಕೊಟ್ಬಿಟ್ರೆ ಲೈಫ್ ಲಾಂಗ್ ನಿಮ್ ಜೊತೆ ಕೋನ್ ಐಸ್ ಕ್ರೀಮ್ ತಿನ್ನಕ್ ಬರ್ತೀನಿ. ಒಂದು ನಿಮಿಷ, ಈಗೆಲ್ಲ ಕುಳ್ಳ ಬುತ್ತಳ್ಳಿ. ಒಂದು ನಿಮಿಷ ಇಲ್ಲೇ ಇರ, ಬರ್ತೇನೆ. ಈಗ ಕುಳ್ಳ ಬುತ್ತಳ್ಳಿ. ಎಲ್ಲಿಗ ತಪ್ಪಿಸಿ ಓಡ್ತಾ ಇರೋದು? ನಾತನ ಅಜ್ಜಿ ನಿನಗ ರೊಕ್ಕ ಕೇಳಿದ್ಲೆ, ಕೊಡಕ್ ನಿನ್ನ ಹತ್ರ ಎಲ್ಲದಾವ? ಎಲ್ಲಿ ನೀ ನನ್ ರೊಕ್ಕ ಕೈ ಹಾಕ್ತಿ ಅಂತ ನಾ ಓಡ್ ಬಂದೆ. ಅಲ್ಲ, ಪಾಪ ಅವಳ ಅಪ್ಪ ಐಶುವಲ್ ಇದಾರಂತ. ನಾತನ ಇದನ್ನ ಯಾವ್ದಾರ ಹುಡುಗ ಕೇಳಿದ್ರೆ ಫೀಲ್ ಮಾಡ್ಕೊಂತಿದ್ದಿ? ಫೀಲ್ ಮಾಡ್ಕೊಳ್ತಿದ್ದೆ ಅಂತವ? ಹಾ, ಅವ್ರಪ್ಪ ICUನಾಗ ಅದ ಅನ್ನೋಕ್ಕಿಂತ ಆಕಿ ನಿನ್ ಜೊತೆ ಐಸ್ ಕ್ರೀಮ್ ತಿನ್ನಕ್ ಬರ್ತೇನೆ ಅಂದಲ್ಲ, ಅದಕ್ಕೆ ನೀ ಸಹಾಯ ಮಾಡಕತ್ತಿ. ಹೌದಾ? ಏನ್ರ ಮಾಡ್ಕೊಂಡು ಹೋಗ್ತೇನೆ. ಈಗಣ ಬಜ್ಜಿ 10 ದಿವಸದ ಮಟ್ಟಿಗಾದ್ರೂ 10 ಲಕ್ಷವನ್ನು ನನ್ನ ಹತ್ರ ಕೊಟ್ಟಿರಾ? ಏನ್ ನೈಸರ್ಗಿಕ ಮಾಡಿಕತಿ? ಕಷ್ಟಪಟ್ಟ ಜಾಲಿ ಮುಳ್ಳತ್ತರ ರೊಕ್ಕ ಇಸ್ಕೊಂಡ್ ಬಂದೇವಿ, ಅದನ್ನ ಸುಲಭ ಕೊಟ್ಬಿಡಂತಿ. ಈಗೆಲ್ಲ ಪಿಂಟಿ ಅವಳು 10 ದಿವಸದಲ್ಲಿ ವಾಪಸ್ ಕೊಡ್ತಾಳಂತ. ಆ ನಂಬಿಕೆ ನಿನಗಿರ್ಬೋದು, ಅದ್ರ ನನಗಿಲ್ಲ. ಹೋಗ್ಲಿ, ಕಂಚೆಲ್ಲ ನನ್ನ ಮೇಲಾದ್ರೂ ನಂಬಿಕೆ ಇಟ್ಟು ಕೊಡ. ರೊಕ್ಕದ ವಿಷಯದಾಗ ನಾ ನಿನ್ನ ನಂಬಂಗಿಲ್ಲ. ಮತ್ತೆಂತ ನೀನೊಬ್ಬನೇ ದುಡ್ಡನ್ನು ಖರ್ಚು ಮಾಡುವಣ? ನಮ್ಮ ಅಣ್ಣನ ಹೆಸರು ಹೇಳ್ಕೊಂಡು ರೊಕ್ಕ ಇಸ್ಕೊಂಡ್ ಬಂದಿದ್ರೆ ನಾಲ್ದ ಇನ್ಯಾರು ತಗೊಂಡೋಕಾರ? ಹೌದಾ ಮಕ್ಕ? ಹೋಗು, ಬೆಂಚಪ್ಪನ ಹತ್ರ ಹೋಗಿ ಜಾಲಿ ಮುಳ್ಳಿಂದ ನೀನೇ ದುಡ್ಡು ತಗೊಂಡಂತೇಳಿ ಪಿಟಿಗಿಡ್ತೇನೆ. ಮತ್ತಿನ್ನೆಂತದ? ಕಷ್ಟದಲ್ಲಿದ್ದಾಗ ಒಬ್ಬರಿಗೊಬ್ಬರು ಸಹಾಯ ಮಾಡುವುದೇ ಮಾನವೀಯತೆ ಅಲ್ವಣ? 10 ದಿವಸದಲ್ಲಿ ಅವಳು ವಾಪಸ್ ಕೊಡ್ತಾಳಂತ. ನಾದಣ 10 ದಿವಸ ಆದ್ಮೇಲೆ ನಿನ್ನ ರೊಕ್ಕ ಇಸ್ಕೊಂಡ್ ಬಂದ್ ಕೊಡ್ಬೇಕಾ? ಆ ಮಂಡ್ಯ ವೆಚ್ಚ ನೀನ್ ಮಾಡ್ಬೇಡ, ಆ ಜವಾಬ್ದಾರಿ ನನ್ನದು. ಬಾಣ ತಗೊಳ್ಳ ಸೌಮ್ಯ, ನೀನು ಕೇಳಿದ 10 ಲಕ್ಷ ಇದರಲ್ಲುಂಟು. ಮೊದಲು ಹೋಗಿ ನಿನ್ನ ಅಪ್ಪನಿಗೆ ಟ್ರೀಟ್ಮೆಂಟ್ ಕೊಡ್ತಾ. ಥ್ಯಾಂಕ್ ಯು ಸೋ ಮಚ್ ನಾಥ. ಈ ನೀನ್ ಉಪಕಾರನ ನಾನು ಲೈಫ್ ಲಾಂಗ್ ಮರೆಯೋದಿಲ್ಲ. ನಾನು ಕೂಡ ಅಷ್ಟೇ, ನಿನ್ನೊಟ್ಟಿಗೆ ಐಸ್ ಕ್ರೀಮ್ ತಿನ್ನೋದನ್ನು ಮರೆಯೋದಿಲ್ಲ. ನಾನ್ ಬರ್ತೀನಿ. ಹುಷಾರ್ರಿ, 10 ದಿವಸ ವಾಪಸ್ ತಂದು ಕೊಟ್ಬಿಡ್ರಿ. ಟ್ರೈ ಮಾಡ್ತೀನಿ. ಏನೋ ದುಡ್ಡು ಬೇಕಿರೋ ನಿನಗ್? ದುಡ್ಡು ನಿಮ್ಮ ಅಪ್ಪ ಸಂಪಾದನೆ ಮಾಡ್ಕೊಟ್ಟಿದ್ನೇನೋ? ಕರ್ಲಿ ಬೋಡ ಬಾರಿಸ್ರೋ. ಇದೇನು ಜಾಲಿ ಮುಳ್ಳು ಯಾರನ್ನೋ ಕರ್ಕೊಂಡ್ ಬಂದು ನಮ್ಮನೆ ಮುಂದೆ ತದುಕ್ತಾ ಇದ್ದಾಳೆ? ಯಾರು? ಉಪ್ಪಿನಂಗಡಿ ತಿಪ್ಪೇಶ. ಇವನ್ಗೇನಾಯ್ತು? ಬಿಡ್ರಿ ಅವನ್ನ, ಬಿಡ್ರಿ. ಯಾಕೆ ಹೊಡಿತೀರ ಅವನ್ನ? ಯಾಕೆ ಹೊಡಿತಿದ್ರಿ ಅವನ್ನ? ಬಂದ್ರ? ಬನ್ನಿ. ಅಯ್ಯೋ, ನಾನ್ ಬರೋದಿರ್ಲಿ, ಇವನ್ ಯಾಕೆ ಬಾರಿಸ್ತಾ ಇದ್ರು ಅದನ್ನ ಹೇಳಿ. ಮತ್ತೆ ನಿಮ್ ಹೆಸರು ಹೇಳ್ಕೊಂಡ್ ಬಂದು ನನಗೆ ಮೋಸ ಮಾಡ್ತಾನೆ ಇವನು. ಮೋಸ ಮಾಡಿದ್ರೆ ಏನ್ ಮೋಸ ಮಾಡ್ದ? MP ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು 10 ಲಕ್ಷ ಕೊಡಿ ಅಂತ ಹೇಳ್ರು ಬಾವ. ಭಾವನೆ ನಾನ್ ಅಪ್ಪ ಆದ್ಮೇಲೆ ನೀವು ಬಾವ ತಾನೆ? ಅದೇನ್ ಅಂತ ಮಾತಾಡ್ತೀಯ ನೀನು? ಕೋಪ ಮಾಡ್ಕೊಂಡ್ರೆ ಅದೇನ್ ಚಂದ ಕಾಣ್ತೀಯ ನನ್ ರಾಜ. ಇದೆಲ್ಲ ಬೇಡ, ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಹೇಳು. ಇವನ್ ಏನ್ ಮೋಸ ಮಾಡ್ದ ನಿನ್ಗೆ? ಮತ್ತೆ ನಿಮ್ ಹೆಸರು ಹೇಳ್ಕೊಂಡು 10 ಲಕ್ಷ ಕೇಳೋದಕ್ ಬಂದಿದ್ದಾನೆ. ಹೌದು, ನಾನು ಇವ್ನಿಗೆ 10 ಲಕ್ಷ ಇಸ್ಕೊಳಕ್ ಕೇಳಿದ್ದು. ನಾನು ಅದಕ್ಕೆ ತಾನೇ ನೀನು ಫೋನ್ ಮಾಡಿದ್ದು. ಅಯ್ಯೋ, ನೀವ್ ಫೋನ್ ಮಾಡಿ ಕಳ್ಸಿದ ವ್ಯಕ್ತಿ ನಾವು 10 ಲಕ್ಷ ಕೊಟ್ಟು ಕಳ್ಸಿದ್ನಲ್ಲ. 10 ಲಕ್ಷ ಕೊಟ್ಟಿಯಾ? ಯಾರಿಗೆ? ಚಿಕ್ಕಬಾವ ತಗೊಂಡೋದ್ರಲ್ಲ ಬಾವ. ಯಾವನವನ ಯೋಗಿ ಚಿಕ್ಕಬಾವ? ಇನ್ಯಾರು? ನಿಮ್ ತಮ್ಮ ಮರ್ಯಾದೆ ಮುಕುಂದ? ಹೌದೇ? ಹೌದು, ನಾನು ನನ್ ಮೈದ್ನ ನೋಡೇ ಇರ್ಲಿಲ್ಲ. ದುಡ್ಡು ತಗೊಂಡು ಹೋಗಿ ಬಂದಾಗ್ಲೇ ನೋಡಿದ್ದು. ನಿಮ್ ತರ ಅಲ್ದೇ ಇದ್ರು ಒಂಥರ ಚೆನ್ನಾಗಿದ್ದಾನೆ. ಸಾಪಡೇಸೆ, ಆ ಯೋಗ್ಯನ ನನ್ ಮುಂದೆ ವರ್ಣನೆ ಮಾಡೋದೆ. ಅಯ್ಯೋ, ನಿಮಗ್ ಬೇಜಾರಾಗದಾದ್ರೆ ವರ್ಣನೆ ಮಾಡಲ್ಲ ಬಿಡಿ. ನೋಡಮ್ಮ, ನಾನು ಹಣ ತರ ಕಳಿಸಿದ್ದು ಈ ವ್ಯಕ್ತಿನ, ಅವನನ್ನಲ್ಲ. ಏನು ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಾ ಇದೀರಾ? ನಾನ್ ನಿಮ್ಮನ್ನ ಇಷ್ಟ ಪಡ್ತಾ ಇರ್ಬೋದು, ಆದ್ರೆ ಲವ್ವೇ ಬೇರೆ, ವ್ಯವಹಾರನೇ ಬೇರೆ. ನೋಡ್ ಜಾಲಿ ಮುಳ್ಳು, ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನ್ ಕಳಿಸಿದ ವ್ಯಕ್ತಿ ಇವನು. ಅವನು ಬಂದು ಹೇಗೆ ಹಣ ತಗೊಂಡೋದ ನನಗೆ ಗೊತ್ತಿಲ್ಲ. ಅವನ್ ಬಂದು ನಮ್ಮ ಅಣ್ಣ ಹೇಳಿದಾರೆ 10 ಲಕ್ಷ ಕೊಡಿ ಅಂದ. ನನ್ ಮೈದ್ನ ನಮ್ದೇ ಇದ್ರೆ ಹೇಗೆ, ಅದಕ್ಕೆ ಕೊಟ್ಟು ಕಳ್ಸ್ದೆ. ನೋಡಿ ಸರ್, ಅವಾಗ್ಲಿಂದ ಇದನ್ನೇ ಹೇಳ್ತಾರೆ. ನನಗಂತೂ 1 ರೂಪಾಯಿ ಸಿಕ್ಲಿಲ್ಲ. ಗೂಸ ಬಿತ್ತಷ್ಟೇ. ಇದಂತೂ ತುಂಬಾ ಮೋಸ. ನೀವ್ ನನಗ್ ಮಾಡಿದ್ದು ಅಲ್ಲ ರೀ. ಫೋನ್ ಮಾಡಿ ಹೇಳುವಾಗ ಇಂಥವ್ರು ಬರ್ತಾರೆ ಅಂತ ಹೆಸರು ಹೇಳ್ಬೇಕು ತಾನೆ. ದುಡ್ಡು ಕೊಡಿ ಅಂತ ಹೇಳಿದ್ರೆ ಅದಕ್ಕೆ 10 ಲಕ್ಷ ಕೊಟ್ಟು ಕಳಿಸ್ದೆ. ಈಗ ಇವನ್ ಗತಿ ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದ್ಲಿಂದ 10 ಲಕ್ಷ ಕ್ಲಿಯರ್ ಮಾಡಿ ಆಮೇಲೆ ಬೇಕಾದ್ರೆ ಇವನಿಗೆ ಕೊಡ್ತೀನಿ. 10 ಲಕ್ಷ ರೂಪಾಯಿ ನಾನ್ ಕೊಡ್ಬೇಕೆ? ಬೇಡ ಬಿಡಿ, ದುಡ್ಡು ತಗೊಂಡು ಏನಾಗ್ಬೇಕಾಗಿದೆ ಅದನ್ನೇ ವರದಕ್ಷಿಣೆ ಅಂತ ಇಟ್ಕೊಂಡು ನನ್ನ ಮದುವೆ ಮಾಡ್ಕೊಂಡ್ಬಿಡಿ. ಹೌದ್ರಾ? ಮುಕುಂದ ಹಿಂಗ್ ಮಾಡಿದ್ರೆ? ಹೌದು ಕಣವ, ಜಾಲಿ ಮುಳ್ಳು ಸಹವಾಸನೆ ಬೇಡ ಅಂತಿದ್ದವ್ಗೆ ವಾಪಸ್ ಕಳ್ಳಿ ಮುಳ್ಳು ತಂದು ಚುಚ್ಚಿಬಿಟ್ಟ. ಅಯೋಗ್ಯ ಇಂತ ಮೋಸ ಮಾಡ್ತಾನೆ ಅಂತ ನನ್ನ ಕನಸು ಮನಸ್ಸಿನಲ್ಲಿ ಯೋಚನೆ ಮಾಡಿರ್ಲಿಲ್ಲ. ಅಲ್ರಿ, ನಮ್ ಮುಕುಂದ ನೋಡ್ಲಿಕ್ಕೆ
ಕುಲ್ಕಂದ ಇತ್ತ ತಪ್ಪು ಮಾಡಿಲ್ಲ, ಮಾಡೋ ತಪ್ಪೆಲ್ಲ ಇವ್ರ ಮಾಡ್ಯಾರ. ಅದೇ ರೀ, ಅವ ಅದನ್ನ ಕೊಡು ಅಂತಿದ್ದ, ನೀವ್ ಅದನ್ನ ಕೊಡುದಿಲ್ಲ ಅಂತಿದ್ರಿ, ಅದಕ್ಕೆ ಇಂಥದ್ದು ಮಾಡಿದವ. ಅದೇ ರೀ, ನೀವಿಬ್ರು ಅದ್ರ ಸಲ ಮುಂದೆ ಅವಾಗ ಜಗಳ ಮಾಡ್ತೀರಿ ನೋಡಿ. ಆಗ್ತೀನೇನೋ? ಅದೇ ರೀ. ಅಪ್ಪ ಮರ್ಗುಡಿ, ಕೋರ್ಟ್ ಫ್ರೀ ಇದ್ದಾಗ ಫೋನ್ ಮಾಡಿ ಕರೆಸ್ತೀನಿ, ಬಂದ್ಬಿಡೋ ಸಾಕ್ಷಿ ಹೇಳಕ್ಕೆ. ಅದಕ್ಕೇನಂತ್ರಿ, ಊಟ ನಾಷ್ಟ ಎಲ್ಲ ನೀವ ನೋಡ್ಕೊರಿ, ನಾ ಬಂದ್ಬಿಡ್ತೀನಿ. ನೀವೇ ಸರಿ ಕಣವ, ಹುಡಿಯವ. ಅಲ್ಲ, ನಮ್ ಮುಖಂದಂಗೆ ಇಷ್ಟೊಂದು ದುಡ್ಡು ಯಾಕೆ ಬೇಕಾಗಿತ್ತು? ಫ್ರೀ ಸಿಕ್ಕಿದ್ರೆ ನೀನು ಬಿಡ್ತೀಯನ? ಅಕ್ಕ, ನಾನ್ ಕಂಡವ್ರ ಮನೆ ದುಡ್ಡಿಗೆ ಆಸೆ ಪಡೋದಿಲ್ಲ. ಅಲ್ರಿ ಅಂತೀವ್ರ, ಮುಕುಂದ ಹೋಗೇನ್ರಿ? ಇಂಥ ಕಡೆ ಹೋಗ್ತೀನಿ ಅಂತ ಹೇಳೋದ್ರೆ ತಾನೇ ನಾವ ಗೊತ್ತಾಗೋದು. ಜೊತೆಗೆ ಪುಕ್ಸಟ್ಟೆ ದುಡ್ಡು ಬೇರೆ ಸಿಕ್ಕಿದೆ. ಎಲ್ಲಿ ಖರ್ಚು ಮಾಡ್ಕೊಂಡು ಬೀದಿ ಅಲಿತಿದ್ದಾನೋ ಏನೋ. ಆ ಮಂಗ್ಯಾಗ ಫೋನ್ ಮಾಡ್ಬೇಕಿತ್ತಿಲ್ಲ ಮುಷಾ? ಟೆನ್ಷನ್ ಆಗಿ ಅಂದ್ಬಿಟ್ಟಿರಿ. ಅವಗೊಂದ್ ಫೋನ್ ಮಾಡ್ಬೇಕಿತ್ತಿಲ್ರಿ? ಮಾಡ್ಬೇಕಣವ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ನೀನಕ್ಕ ಸಿಂಗಲಿ ಮುಂಗಲಿಯಲ್ಲಿ? ಹಾ, ಮಸ್ತ್ ಕೇಳಿದೆ ಮಂದ. ಇಂತಲ್ಲಿ ಹೋಗ್ತೀನೋ ಬರ್ತೀನೋ ಅಂತ ಹೇಳುವಷ್ಟು ಪ್ರೀತಿ ಇವ್ರಿಬ್ರು ನಡು ಅದಾನೆ. ಅಬ್ಬೋ, ಎಂತದಿದು ನಮ್ಮ ಬಗ್ಗೆ ಒಟ್ರಾಶಿ ಮಕ್ಕರ್ ಮಾಡ್ತೀಯನ? ಹಂಗಾದ್ರೆ ಎಲ್ಲಿ ಹೋಗ ಅಂತ ಹೇಳುವ? ಗೊತ್ತಿಲ್ಲ ಮಾರೈತಿ, ಅವ್ರು ಎಲ್ಲಿಗೆ ಹೋಗ್ತೇನೆ ಅಂತ ಹೇಳಿಲ್ಲ. ಇದಕ್ಕೆ ಹೇಳಿದ್ದ ಗಂಡ ಹೆಂಡತಿ ನೋಡು ಪ್ರೀತಿ ಇಲ್ಲ ಅಂತ. ಈಗ ನಮ್ಮಿಬ್ಬರ ಬಗ್ಗೆ ಎಂತದಕ್ಕೆ ಮಾತಾಡ್ದ? ಆ ಮುಕುಂದನ ಬಗ್ಗೆ ಮಾತಾಡಿರ? ತಂಗ್ಯವ್ವ, ನೀ ಏನ್ ಬೇಸರ ಮಾಡ್ಕೋಬೇಡವ. ಈ ಟೋಪಿ ಅವ್ರ 10 ಲಕ್ಷ ಟೋಪಿ ಹಾಕಿಸ್ಕೊಂಡಿರೋದು ನಿಜ ಕಣೋ. ಟೋಪಿ ಅಲ್ಲ ಕಣೆ MP. ಅವ್ರ ಬಿಡ್ರಿ, ನಿಮ್ಮ ತಮ್ಮ ಒಂದೇ ದಿನಕ್ಕೆ ಅಷ್ಟೊಂದು ರೊಕ್ಕ ಖರ್ಚು ಮಾಡುದಿಲ್ರಿ. ಅವ ಸಂಜೆಕ್ ಬಂದ ಬರ್ತಾನ, ಅವಾಗ ಎಲ್ಲಾರು ಕೂಡಿ ಅವ್ನ ಹಾಕೊಂಡು ಹಣ ಬಿಡೋನ್ರಿ. ಬರೀ ಹಾಕೊಂಡು ಹಣಿಯೋದಲ್ಲ ಕಣೋ, ಅವನ್ ಮಾಡಿರೋ ದುಬಾಕೋರ್ ಕೆಲಸಕ್ಕೆ ಅವನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ಅಡ್ಡಡ್ಡ ಉದ್ದುತ್ತ ಸೀಳಿ ಬಿಡ್ತೀನಿ. ನಿನ್ನ ಮಾತು ಕೇಳಿಲ್ಲ ಮೋತಾದ ನಾಯಿನ ಬದುಕಿರಬಾರದೆ. ಹಾಗಾದ್ರೆ ನಾನೇ ನಿನ್ನನ್ನು ತುಂಬಿ ಮೋರಿಗೆ ಬಿಸಾಡ್ಬೇಕಲ್ಲ? ನನ್ನ ಸಹಜ ಕೊಡ್ತಿ. ಮತ್ತೆಂತದ ಪಿಂಟು, ಹುಡುಗಿಯರಾಗಿ ಅಲ್ತಿ ಅಲ್ವಲ್ಲ? ನೀ ಮಾಡಿರೋ ಕೆಲ್ಸಕ್ಕೆ ನಗಬೇಕೆ ಬಿಂಬುಳಿ, ನಾನೆಂತ ನನಗೋಸ್ಕರ ಮಾಡಿದೆನ? ನಿನ್ ಸಂಬಂಧ ಮಾಡಿಲ್ಲ ಅನ್ನತನ, ನಿಮ್ ಹುಡುಗಿ ಸಂಬಂಧ ಮಾಡಿದಲ್ಲ. ಎಂತ ಮಾಡುದ ಕಂಚಲ್, ನನ್ನ ವಿಷಯ ನಿನಗೆ ಗೊತ್ತಿಲ್ವನ? ಐಸ್ ಕ್ರೀಮ್ ತಿನ್ಲಿಕ್ಕೆ ಒಟ್ಟಿಗೆ ಬಂದ ಫ್ಲವರ್ ಕಣ್ಣೀರ್ ಹಾಕಿದ್ರೆ ಸಾಕು, ನಾನೇ ಐಸ್ ಕ್ರೀಮ್ ನಾಗೆ ಕರಗಿ ಬಿಡ್ತೇನೆ. ನೀ ಕರಗಿದ್ದಕ್ಕ ನಾ ರೊಕ್ಕ ಕಳ್ಕೊಂಡು ಕೊರಗಿ ಸೊರ ಹೊಂಟಿದ್ದೆ. ನೀನು ಮಂಡೆ ವೆಚ್ಚ ಮಾಡ್ಬೇಡುವ, ನಿನ್ನ ದುಡ್ಡು ವಾಪಸ್ ಬಂದೇ ಬರ್ತದೆ. ಯಾವಾಗ ಬಂದ್ರೆ ಏನು ಬೇಕು ಮಾತಣ್ಣ. ಈಗ ನಮ್ಮ ಅಣ್ಣ ನನ್ನ ಮೋಸ್ಗಾರ ಅನ್ಕೊಂಡಲ್ಲ, ಅವನ ಮಾರಿ ಹೆಂಗ್ ತೋರಿಸ್ಲಿ? ನೀನೊಂದು ಕೆಲಸ ಮಾಡ, ನಿನ್ನೊಂದು ಫೋಟೋವನ್ನು ಸ್ಪೀಡ್ ಪೋಸ್ಟ್ ನಲ್ಲಿ ನಿನ್ನ ಅಣ್ಣನಿಗೆ ಕಳಿಸು, ನಿನ್ನ ಮುಸುಂಟನವರು ನೋಡ್ತಾ ಇರ್ತಾರೆ. ಏನು ಶಿವ MADY ಮಾಲಿಗತಿ? ಹೌದು, ಕಾಮಿಡಿಯೇ ಮಾಡ್ತಾ ಇದ್ದೇನೆ. ಮತ್ತಿನ್ನೆಂತದ? ನಿನ್ನ ಅಣ್ಣ ಅಂತ ನಿನಗೆ ಆಸ್ತಿಯಲ್ಲಿ ಪಾಲು ಕೊಡ್ತಿರ್ಲಿಲ್ಲ, ಆ 10 ಲಕ್ಷ ನಿನಗೆ ಸಿಕ್ಲಿಲ್ಲ ಅಂತ ನಾನು ನಮ್ಮನೆ ಮಾಡಿದ್ದು. ನೀ ಹೇಳದ ಕರೆನತನ, ಆದ್ರೆ ರೊಕ್ಕ ನಮ್ ಕೈಯಾಗಿಲ್ವಲ್ಲ. ಬಿಟ್ಟೆ, ಆ ಸೋಮವಾರ ಪೇಟೆ ಸೌಮ್ಯ 10 ದಿವಸ ಟೈಮ್ ಕೇಳಿದಾಳಲ್ವಾ, ಅಲ್ಲಿ ತನಕ ಎಂತಾದ್ರೂ ಬ್ಯಾಲೆನ್ಸ್ ಮಾಡುವ, ನಿನ್ನೊಟ್ಟಿಗೆ ನಾನು ಇರ್ತೇನ. ಆದ್ರೂ ನಾನು ನಿನ್ನ ಮಾತು ಕೇಳಿ ತಪ್ಪು ಮಾಡ್ಬಾರ್ದಾಗಿತ್ತು. ಈಗ ಲಾಂಬು ಪದೇ ಪದೇ ಇದೇ ನಮ್ಮನೆ ಮಾತಾಡಿ ನನ್ನನ್ನು ಬ್ಲೇಮ್ ಮಾಡ್ಬೇಡವಾ? ಇನ್ನೇನ್ ನೀ ಮಾಡಿರೋ ಕೆಲ್ಸಕ್ಕೆ ಮೊದ್ಲು ಮಾಡ್ಬೇಕಿತ್ತನ. ಈಗಳ ಮುಂಡಿದ ಕಂಡೆ, ನನ್ನ ಮೇಲೆ ಭರವಸೆ ಇಡ. ಒಂದು ವೇಳೆ ಆ ಸೌಮ್ಯ ನಿನಗೆ ಎಂತಾದ್ರೂ ಡೋಂಗಿ ಮಾಡಿದ್ರೆ ಆ 10 ಲಕ್ಷ ನಿನಗೆ ನಾನು ಕೊಡ್ತೇನ. ನೀನೋ 1 ರೂಪಾಯಿಗೆ ಒದ್ದಾಳಿಗೆ ನೀನು 10 ರೂಪಾಯಿ ಕೊಡ್ತೀಯ. ಈಗಳ ಕೆರೆಂಗ್ ನನ್ನನ್ನು ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ ಆಯ್ತಾ? ನಾತನ 10 ಲಕ್ಷ ರೂಪಾಯಿ ಅಂದ್ರೆ ಸುಲಭ ಮಾತಲ್ಲ. ಸುಮ್ನ ಹುಡುಗಿಗೆ PHN ಮಾಡಿ ಫೋನ್ ಮಾಡಿ ಲೋನ ರೊಕ್ಕ ಬೇಕಂತ ಕೇಳ. ಬೇಡನ ಮರ್ಲ, 10 ದಿನ ಅಂತೇಳಿ ಈಗಲೇ ಅವಳ ದುಡ್ಡು ಕೇಳಿದ್ರೆ ಬೇಜಾರು ಮಾಡ್ಕೊಳ್ತಿಲ್ವನ? ನನಗ್ ಬೇಜಾರಾದ್ರ ನಡೀತೈತಿ, ಆದ್ರೆ ನಿಮ್ ಹುಡುಗಿಗೆ ಬೇಜಾರ ಮಾಡ್ದಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟ್. ಏನು ತುಂಬಾ ಅರ್ಜೆಂಟ್ ಆಗಿ ಹೊಟ್ಬಿಟ್ಟಿದ್ದೀರಾ? ಹುಡ್ಕೊಂಡು ಹೋಗ್ತಾ ಇದ್ದದ್ದು ಬಳ್ಳಿ ತಾನಾಗೆ ಕಾಲಕ್ಕೆ ಸಿಕ್ಕಾಕೊಂಡಂಗ ಆಯ್ತು. ನಿಮ್ ಕತೆನಾ? ಎಲ್ಲಿ ನಿಮ್ ತಮ್ಮ? ಎಲ್ಲಿ ನನ್ ದುಡ್ಡು? ಅವನು ಸಿಕ್ಕಿಲ್ಲ, ದುಡ್ಡು ಕೈಗೆ ಬಂದಿಲ್ಲ. ಒಳ್ಳೇದೇ ಆಯ್ತು ಬಿಡಿ. ಅಂದ್ರೆ ನೀವು ದುಡ್ಡನ್ನ ವಾಪಸ್ ಕೇಳಲ್ವಿ? ಗಂಡನ ಹತ್ರ ಯಾರಾದ್ರೂ ದುಡ್ಡು ವಾಪಸ್ ಕೇಳ್ತಾರಾ? ಇನ್ನೂ ಆಗಿಲ್ಲ, ಮುಂದೆ ಆಗ್ತೀವಲ್ವಾ? ಕರ್ಲಿ ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ. ನಿನ್ನೆದೆಲ್ಲ ಕಣೋ, ನನ್ನೆದೆ. ಸರಿ ಅಕ್ಕ, ತಗೊಳ್ಳಿ ಯಾರ? ಯಾಕೆ? ನಮ್ ಸಂಸ್ಕೃತಿಲಿ ಹಾರ ಹಾಕಿಲ್ಲ ಅಂದ್ರೆ ಅದಕ್ಕೆ ಮದ್ವೆನೆ ಅನ್ನಲ್ವಲ್ಲ. ಹಾರ ಅಷ್ಟೇ ಅಲ್ಲ, ಬೋಡ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ತಾಳಿ ಕಟ್ಟಿಸ್ಕೊತಿರೋ ನಾನು, ಕಟ್ಬೇಕಾಗಿರೋದು ಅವ್ರು ಕೇಳ್ಕೊಡೋ. ತಗೊಳ್ಳಿ ಬಾ. ತಾಳಿನೇ
ಜಾಲಿ ಮುಳ್ಳು ಏನಿದೆಲ್ಲ ಏನ್ ಮಾಡ್ತಿದ್ಯಾ ನೀನು? ಶೋ ಎಷ್ಟ್ ಸಲ ಬಡ್ಕೊಳ್ಳಿ ನಾನು ನನ್ಗೂ ನಿಮ್ಗೂ ಮದ್ವೆ ಅಂತ. ಮಲೆಮಹದೇಶ್ವರ ಏನಪ್ಪಾ ನಿನ್ನ ಲೀಲೆ? ರಾಸಲೀಲೆ. ನೋಡ್ ಜಾಲಿ ಮುಳ್ಳು, ನಾವಿಬ್ರು ಮದ್ವೆ ಆಗೋಣ, ಆದ್ರೆ ಈಗ ಬೇಡ. ನನಗೆ 14 ವರ್ಷನೋ ನಿಮಗೆ 16 ವರ್ಷನ ಆಗಿದ್ರೆ ಕಾಯ್ಬೋದಾಗಿತ್ತು. ಸುಮ್ನೆ ಕಟ್ರಿ ತಾಳೆ. ನೋಡು, ಈ ರೀತಿ ಹಠ ಮಾಡೋದು ಒಳ್ಳೇದಲ್ಲ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀವು ಕೇಳಲ್ಲ ಅಲ್ಲ. ಈ ಸುದಿನಕ್ಕೋಸ್ಕರ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ, ಆದ್ರೆ ನಿಮ್ ತಮ್ಮ ದುಡ್ಡು ತಗೊಂಡೋಗಿ ಈ ಯೋಗ ಬರ್ಸ್ದ. ಆ ಮುಟ್ಟಾಳನ ಹೆಸರು ನನ್ನ ಮುಂದೆ ಎತ್ಬೇಡ, ನನ್ನ ಮೈಯೆಲ್ಲ ಉರ್ದೋಗ್ಬಿಡುತ್ತೆ. ಆದ್ರೆ ನನಗೆ ಒಂಥರ ಖುಷಿ ಆಗುತ್ತಲ್ಲ. ನೋಡ್ ಜಾಲಿ ಮುಳ್ಳು, ಈ ರೀತಿ ಹರಿಬಿರಿ ನಲ್ಲಿ ಮದ್ವೆ ಆಗೋದು ನನಗೆ ಇಷ್ಟ ಇಲ್ಲ. ಒಂದ್ ಕೆಲಸ ಮಾಡೋಣ, ಒಳ್ಳೆ ಮುಹೂರ್ತ ನೋಡೋಣ, ಒಳ್ಳೆ ಚೌಟ್ರಿ ಬುಕ್ ಮಾಡೋಣ, ಬಂಧು ಬಳಗ ಎಲ್ಲ ಸೇರಿಸಿ ಅದ್ದೂರಿಯಾಗಿ ಮದ್ವೆ ಆಗೋಣ. ಅಷ್ಟು ನಿಮ್ ತಮ್ಮ ದುಡ್ಡು ವಾಪಸ್ ತಂದು ಕೊಟ್ಬಿಟ್ರೆ ಒಳ್ಳೆದಾಯ್ತು, ಮದ್ವೆ ಕ್ಯಾನ್ಸಲ್. ಇದೇ ನನಗೆ ಆಗಲ್ಲ ಅನ್ನೋದು. ನೋಡಿ, ನಮ್ ಮದ್ವೆಗೆ ನಾನ್ ಇಟ್ಟಿದ್ದೆ ಮುಹೂರ್ತ, ನಾವ್ ನಿಂತಿರೋ ಜಾಗನೇ ಛತ್ರ. ಓ, ನಿಮ್ಗೆ ಬಂಧು ಬಳಗ ಬೇಕಲ್ವಾ? ಹೌದಲ್ವೇ, ಬಂಧು ಬಳಗ ಇಲ್ಲ ಅಂದ್ರೆ ಅದ್ ಮದ್ವೆ ಅನ್ನಿಸ್ಕೊಳತಿ. ಹೌದೌದೌದು, ಅದಕ್ಕೆ ಅಂತಾನೆ ನಿಮ್ ಬಂಧು ಬಳಗನೆಲ್ಲ ಕರ್ಸಿದೀನಿ. ಅಲ್ಲಿ ನೋಡಿ. ಏನ್ ರೇಣುಕವ್ವ, ಇಷ್ಟು ವರ್ಷ ನನ್ನ ವಟಾರದಲ್ಲಿದ್ದು ಈ ರೀತಿ ಮೋಸ ಮಾಡೋದೆ? ಸಾರಿ ರೀ ಎಂಪಿ ಅವರ, ಈ ಮದುವೆ ನಮಗೂ ಮನಸ್ಸಿರ್ಲಿಲ್ರಿ. ಆದ್ರೆ ನಿಮ್ ಹೆಂಡತಿ ಕಡೆಯವರು ಇನ್ನು ತಾಳಿನ ಕಟ್ಟಿಲ್ಲ ಎಂಟಿ ಅಂತ ಹೇಳ್ತಿ. ತಾಳಿ ಕಟ್ಟಿದ್ ನಾನು ಹೆಂತ ಆಗ್ತಾನಲ್ರಿ, ಅದಕ್ಕೆ ಸಿಟ್ಗೆ ಹಾಕ್ತೀರಿ? ಜಾಲಿ ಮುಳ್ಳು ಕಡೆಯವ್ರಿ ಒಟ್ಟಾರಕ್ ಬಂದ ನೀವು ಮದ್ವಿಗ್ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನ ಅಂದ್ರಿ. ಆ ಭಯಕ್ಕೆ ನಾವೆಲ್ಲರೂ ರೆಡಿಯಾಗಿ ಮದ್ವೆಗ್ ಬಂದ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ರೀ ಎಂಪಿ ಅವ್ರೆ, ಯಾವ್ದೋ ವಿಷಯಗಳಿಗೆ ಆಗಿದ್ದಾಗೋಯ್ತು, ಸುಮ್ನೆ ಅವ್ರ ತಾಳಿ ಕಟ್ರಿ. ನೋಡು, ವಿಷ ಬೇಕಾದ್ರೆ ಕುಡಿದು ಬಿಡ್ತೀನಿ, ವಿಷಗಳಿಗೆ ಅನ್ಕೊಂಡು ಅವಳಿಗೆ ಮಾತ್ರ ತಾಳಿ ಕಟ್ಟಲ್ಲ. ರೀ ಬಿಪಿ ಅವ್ರೆ, ಅದ್ ಈಗ ಜಾಸ್ತಿ ಆಗ್ತಿದೆ ಕಣೋ. ನೋಡಿದ್ರೆ ಗೊತ್ತಾಕತ್ ಬಿಡ್ರಿ. ಬಿಪಿ ಅಲ್ಲ ಕಣಯ್ಯ, ಎಂಪಿ. ಅವ್ರ ಬಿಡ್ರಿ, ವಿಷಯ ಕುಡ್ದಾಕ್ ಸಾಯ್ತಿರಿ, ಮದ್ವೆ ಸಾಯಿರಲ್ಲ. ನಿಮ್ ಫೋಟೋ ಮುಂದ್ ದೀಪ ಹಚ್ಚಕ್ ಅವ್ರೇ ಇರ್ತಾರ. ನೋಡ ಮರಗುಡಿ, ವಿಷ ಕುಡಿದ್ರೆ ಆ ಕ್ಷಣ ಸಾಯ್ತೀನಿ. ಇವಳು ನೇನಾದ್ರೂ ನಾನು ಮದ್ವೆ ಆದ್ರೆ ದಿನ ಸಾಯ್ಬೇಕಾಗುತ್ತೆ ಕಣೋ. ಓ ಬೆರ್ಗುಡೆ, ಹಾಗೆಂತದಕ್ಕೆ ಮಾತಾಡ್ತೀರಿ ಪುಣ್ಯಾತ್ಮ? ಆ ಹೆಂಗಸು ನೋಡ್ಲಿಕ್ಕೆ ಬಂಡೆ ಕಲ್ಲಿನಾಗಿದ್ರು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರಪ್ಪ. ಆದ್ರೆ ನನಗೆ ಅವಳ ಬಗ್ಗೆ ಪ್ರೀತಿ ಇಲ್ವಲ್ಲ. ಇನ್ನೆಂತ ನಿಮ್ಮನ್ನು ಮದ್ವೆ ಆಗ್ಲಿಕ್ಕೆ ಅನುಷ್ಕಾ ಶೆಟ್ಟಿ ಬರ್ತಾಳ? ತಾಳಿಗೆ ಬಂದದೆ ಪಂಚಾಮೃತ ಅಂತ ತಾಳಿ ಕಟ್ಟಿ ಏನ್ ಮಿನವ, ನೀನು ನನ್ನ ಬಗ್ಗೆ ಎಷ್ಟೋ ಕೇವಲ ಮಾತಾಡೋದೆ. ಎಷ್ಟು ಮಾತಾಡಿದ್ರು ಅಷ್ಟೇ ರೀ. ಈಗ ಏನಾರ ಮುಹೂರ್ತ ಮೀರ್ತಂದ್ರ ಆ ಜಾಲಿ ಮುಳ್ಳ ನಿಮ್ ಜೊತೆ ನಮ್ಗೂ ಮುಹೂರ್ತ ಇಟ್ಬಿಡ್ತಾಳ್ರಿ. ಲಗುನ ಹೋಗಿ ತಾಳಿ ಕಟ್ಟೋಣ. ಇವ್ರು ನಂಬ್ಕೊಂಡ್ರೆ ಇವತ್ ನನ್ ಮದ್ವೆ ಆದಾಗೆ. ಕರ್ಲಿ ತಗೊಳ್ರಿ, ಹಾಕ್ರಿ ಯಾರನ ಹಾಕ್ರಿ, ಕಟ್ಟಿ ತಾಳಿನ. ಓ, ಮದ್ವೆಗೆ ಗಟ್ಟಿ ಮೇಳ ಬೇಕಲ್ವಾ? ಹೌದೌದು, ವಾಲ್ಗದವ್ರು ಬಂದ್ಮೇಲೆ ಮದ್ವೆ ಆಗೋಣ. ಮೀನಾನಾಥ್ ಅವ್ರೆ, ರೆಡಿ ಮ್ಯಾಮ್. ಕಟ್ರಿ.